ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ ನಮ್ಮ ಜೊತೆ ಇದ್ದಾರೆ ಮಂಜುನಾಥ್. ಟ್ಯಾಟೂ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳೋಣ ಅವರಿಂದ. ಟೈಪ್ಸ್ ಅಂತ ನೋಡೋದಾದ್ರೆ ಈಗ ಟ್ಯಾಟೂಸ್ ಅಲ್ಲಿ ಎಷ್ಟು ಟೈಪ್ಸ್ ಇದಾವೆ? ಇದರಲ್ಲಿ ನೋಡಿ ಕೆಲವು ಸ್ಪಿರಿಚುವಲ್ ಟ್ಯಾಟೂಸ್ ಅಂತ ಇದೆ. ವೇ ಯು ಸಿ ಓಂ ನೋಡ್ತೀರಾ, ಮಂತ್ರ ನೋಡ್ತೀರಾ, ಗಾಯತ್ರಿ ಮಂತ್ರ ನೋಡ್ತೀರಾ, ಸ್ಪಿರಿಚುವಲ್ ಡಿಸೈನ್ಸ್ ನೋಡ್ತೀರಾ, ಕ್ರಾಸ್ ನೋಡ್ತೀರಾ, ಇದೆಲ್ಲ ಒಂದು ಸ್ಪಿರಿಚುವಲ್ ಇದು. ನೆಕ್ಸ್ಟ್ ಟ್ರೈಬಲ್ ಟ್ಯಾಟೂಸ್ ಇದೆ, ದೆನ್ ಮೌರಿ ಟ್ಯಾಟೂಸ್ ಅಂತ ಇದೆ, ದೆನ್ ಜಾಪನೀಸ್ ಟ್ಯಾಟೂಸ್ ಅಂತ ಇದೆ. ಈಗ ಲೇಟೆಸ್ಟ್ ಏನಾಗ್ತಿದೆ ಯು ವಿ ಟ್ಯಾಟೂಸ್ ಅಂತ ಇಂಟ್ರೊಡ್ಯೂಸ್ ಆಗಿದೆ. ವೇರ್ ಇನ್ ನೀವು ಟ್ಯಾಟೂ ಮಾಡಿದ್ರೆ ಟ್ಯಾಟೂನೇ ಕಾಣಿಸೋದಿಲ್ಲ ನಮ್ಮ ಕಣ್ಣಿಗೆ. ಸರ್ಟನ್ ಯು ವಿ ಲೈಟ್ ನಲ್ಲಿ, ಅಲ್ಟ್ರಾವೈಲೆಟ್ ಲೈಟ್ ನಲ್ಲಿ ಅದು ಗ್ಲೋ ಆಗುತ್ತೆ. ಓಕೆ, ಸೊ ದಟ್ಸ್ ದ ಲೇಟೆಸ್ಟ್ ಒನ್. ಏನು ಡಿಫರೆನ್ಸ್ ಅದು? ಇದು ಈಗ ಅರ್ಲಿಯರ್ದಕ್ಕೂ ಇದಕ್ಕೂ ಈಗ ಇದೆಲ್ಲ ನಮ್ಮ ಸ್ಕಿನ್ ಅಲ್ಲಿ ಡೇ ಟೈಮ್ ನೈಟ್ ಟೈಮ್ ಇಲ್ಲಿ ಲೈಟ್ ನಲ್ಲಿ ಸ್ಟ್ಯಾಂಡ್ ಔಟ್ ಆಗುತ್ತೆ. ಅದು ಕಾಣಿಸೋದೇ ಇಲ್ಲ ನಿಮ್ಗೆ. ಯು ವಿ ಲೈಟ್ ಇದ್ರ ಟ್ಯಾಟೂ ಬಂದು ಕಾಣಿಸೋದೇ ಇಲ್ಲ ಕಣ್ಣಿಗೆ, ಬೇರೆ ಅಂಡರ್ ದಟ್ ಲೈಟ್ ಕಾಣಿಸುತ್ತೆ ಅಷ್ಟೇ. ಆಮೇಲೆ ಈಗ ಇನ್ನೊಂದು 3D ಟ್ಯಾಟೂಸ್ ಅಂತ ಬಂದಿದೆ, ದೆನ್ ಬಯೋ ಮೆಕ್ಯಾನಿಕಲ್ ಟ್ಯಾಟೂಸ್ ಆ ತರ ಬಂದಿದೆ. ಅದು ನೀವು ಅದೇನಿಲ್ಲ ಶೇಡಿಂಗ್ ನಲ್ಲಿ ಅವ್ರು ಆ ತರ ನೋಡಿದ್ರೆ ಇಟ್ಸ್ ಲೈಕ್ ಪಿಕ್ಚರ್ ಕಾಣಿಸ್ತಾರೆ, 3D ಎಫೆಕ್ಟೇ ಕಾಣಿಸುತ್ತೆ. ಬಟ್ ಅಷ್ಟು ತುಂಬಾ ಸೀನಿಯರ್ ಇರಬೇಕು ಟ್ಯಾಟೂ ಆರ್ಟಿಸ್ಟ್ ಅದು ಮಾಡೋದಕ್ಕೆ. ಮತ್ತೆ ಈ ಕಲರ್ಸ್ ನೋಡಿದ್ರೆ ತುಂಬಾ ವೆರೈಟಿ ಕಲರ್ಸ್ ಟ್ಯಾಟೂ ಅಲ್ಲಿ ಬರೀ ಬ್ಲಾಕ್ ಅಷ್ಟೇ ಅಲ್ಲ, ತುಂಬಾ ಕರೆಕ್ಟ್. ಮೊದಲು ಬ್ಲಾಕ್ ಮಾತ್ರ ಇತ್ತು, ಈಗ ಡೆವಲಪ್ ಮಾಡಿದಾರೆ ಲೈಕ್ ಎನಿ ಕಲರ್, ರೈಟ್ ಫ್ರಮ್ ವೈಟ್ ಇರ್ದು ರೆಡ್, ಗ್ರೀನ್, ಬ್ಲೂಸ್ ಎಲ್ಲ ಕಲರ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ನ್ಯಾಚುರಲ್ ಬೇಸ್ಡ್ ಥಿಂಗ್ಸ್, ಆ್ಯಕ್ಚುಲಿ ನೋ ಕೆಮಿಕಲ್ ಮಿಕ್ಸ್ ಇಲ್ಲ ಇದರಲ್ಲಿ, ಸಿಂಥೆಟಿಕ್ ಮಿಕ್ಸ್ ಇಲ್ಲ. ಸೊ ಸ್ಕಿನ್ನಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇದರಲ್ಲಿ. ಒಂದು ಟ್ಯಾಟೂ ಹಾಕ್ಸ್ಕೊಂಡವರು ಈಗ ಎಷ್ಟು ದಿನ ಅಂದರೆ ನೋವಿರುತ್ತಾ, ಆಮೇಲೆ ಹೆಂಗೆ ಕೇರ್ ಮಾಡ್ಕೋಬೇಕು, ಏನಾದರೂ ಪ್ರೊಸೀಜರ್ಸ್ ಇದಾವೆ ಅದಕ್ಕೆ? ಓಕೆ, ನೋವು ಅಂದರೆ ಇಟ್ಸ್ ಒನ್ ಟ್ರಿಪ್ ಅಂದರೆ ಒಂದು ದೇ ಎಂಜಾಯ್ ದಟ್ ಪೇನ್. ಆ್ಯಕ್ಚುಲಿ ಮೊದಲು ಮಾಡ್ತಾ ಇದ್ದ ಟ್ಯಾಟೂ ಬಂದು ಇಟ್ಸ್ ಆ್ಯಕ್ಚುಲಿ ಪೇನ್ಫುಲ್. ಈಗ ಓಲ್ಡನ್ ಡೇಸ್ ನಮ್ಮ ಅಜ್ಜಿ ಎಲ್ಲ ಹಾಕೊಂಡಿದ್ರಲ್ಲ, ದಟ್ ಇಸ್ ವೆರಿ ಪೇನ್ಫುಲ್. ಒಂದು ಮೋಲ್ ಹಾಕಿದ್ರೆ ಹಚ್ಚೆ ಅದು ತುಂಬ ಪೇನ್ಫುಲ್. ಅದು ಒಂದು ಮೋಲ್ ಇಟ್ಟ ತಕ್ಷಣ ನಮ್ಮ ಆಂಟಿ ಎಲ್ಲ ಬಿದ್ದೋಗ್ಬಿಟ್ರಂತೆ. ಇಟ್ಸ್ ವಾಸ್ ಸೋ ಪೇನ್ಫುಲ್. ನಾನು ಆಗಿದ್ದು ಹೆಂಗೆ ನೋಡ್ತಾ ಇದ್ದೆ. ದೆನ್ ಫೈನಲಿ ಐ ಸ್ಟಡಿ ಆನ್ ಥ್ರೂ ದ ಲೇಟೆಸ್ಟ್ ಟೆಕ್ನಾಲಜಿ. ಈಗ ಅದೇನು ನೋವುದಿಲ್ಲ. ನಿಮ್ಮಲ್ಲಿ ಈಗ ಟ್ಯಾಟೂ ಹಾಕ್ಸ್ಕೊಳ್ಳೋಕೆ ಯಾವ ಏಜ್ ಗ್ರೂಪ್ ಅಲ್ಲಿ ಬರ್ತಾರೆ, ಎಷ್ಟು ಜನ, ಯಾವ ತರ ಬರ್ತಾರೆ? ಬಿಟ್ರೆ 10-12 ಇಯರ್ಸ್ ಹುಡುಗರು ಬರ್ತಾರೆ. ವಿ ಡೋಂಟ್ ಎನ್ಕರೇಜ್ ದೆಮ್, ಇಟ್ಸ್ ನಾಟ್ ಗುಡ್. ನಾವು ಏನು ಮಾಡ್ತಾ ಇದ್ರಿ, ಅಬೌವ್ 17-18 ಇದ್ರೆ ಮಾತ್ರನೇ ವಿ ಟೆಲ್ ದೆಮ್ ಆರ್ ಎಲ್ಸ್ ಇನ್ 17 ಇಯರ್ಸ್ ಇದ್ರೂ ಯು ಶುಡ್ ಕಮ್ ವಿತ್ ಯೋರ್ ಪ್ಯಾರೆಂಟ್ಸ್, ಇಲ್ಲಂದ್ರೆ ನಾವು ಅದು ಎನ್ಕರೇಜ್ ಮಾಡೋದಿಲ್ಲ. ಓಕೆ, ಈಗ ಇದು ಹೇಳಿದ್ರೆ ಪೇನ್ ಏನಿರಲ್ಲ, ಜಸ್ಟ್ ಹೋಗುತ್ತೆ, ಬಟ್ ಹೀಲ್ ಆಗೋಕ್ಕೆ ಎಷ್ಟು ದಿನ ತಗೊಳುತ್ತೆ? ಓಕೆ, ಸ್ಕಿನ್ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ 1 ವಾರ ಸಾಕಾಗುತ್ತೆ, ಕೆಲವರಿಗೆ 3 ವಾರನೂ ಆಗುತ್ತೆ. ಓಕೆ, ವೆರಿ ಇಂಪಾರ್ಟೆಂಟ್ ಏನಂದರೆ ಮಾಡಿಸ್ಕೊಳೋದು ಏನು ಪ್ರಾಬ್ಲಮ್ ಇಲ್ಲ. ಆಫ್ಟರ್ ದಟ್ ಮೇಂಟೆನೆನ್ಸ್ ಇಸ್ ಸಮಥಿಂಗ್ ತುಂಬ ಇಂಪಾರ್ಟೆಂಟ್. ನೀವು ಸರ್ಟನ್ ಈಗ ಗೈ ವಾಶ್ ಇಲ್ದಿರ ನೀವು ಮುಟ್ಟಿದ್ರೆ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇದೆ. ಒಬ್ಬ ಟ್ಯಾಟೂ ಮಾಡಿದೆ, ಇಟ್ ಲುಕ್ಸ್ ಲೈಕ್ ಅ ಸ್ಟಿಕ್ಕರ್. ಸೊ ಅದು ಮನೆಗೆ ಹೋಗಿದ್ದಾರೆ, ಅವ್ರು ಸ್ಕ್ರಾಚ್ ಮಾಡಿದ ಇನ್ಫೆಕ್ಷನ್ ಆಗಿದೆ. ಸೊ ಅದು ಹೇಳ್ತೀರಿ ನಾವು ಅದೆಲ್ಲ ಮಾಡಲೇಬಾರ್ದು. ಆ್ಯಂಡ್ ಇನ್ ಅ ಡೇ 3 ಸತಿ ವಾಶ್ ಮಾಡಿ ನಾವು ಕೆಲವು ಆಯಿಂಟ್ಮೆಂಟ್ ಕೊಡ್ತೀರಿ, ಹೆಂಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಇದು ಅಪ್ಲೈ ಮಾಡಬೇಕು, ಈ ಥರ ವಾಶ್ ಮಾಡಬೇಕು. ಅದು ಮಾಡಿದ್ರೆ ದರ್ ಇಸ್ ನೋ ಪ್ರಾಬ್ಲಮ್. 1 ವೀಕ್ to 3 ವೀಕ್ಸ್ ಆಗ್ಬೋದು ಹೀಲ್ ಆಗುತ್ತೆ, ಕಂಪ್ಲೀಟ್ ಬ್ಯಾಕ್ ಟು ನಾರ್ಮಲ್ ಬರೋದಕ್ಕೆ. ಸೊ ಇದು ಎಷ್ಟು ದಿವಸ, ಆಮೇಲೆ ಎಷ್ಟು ವರ್ಷ ಇರುತ್ತೆ? ಆ್ಯಂಡ್ ಟಚ್ ಅಪ್ ಏನಾದ್ರು ಬೇಕಾ? ಖಂಡಿತ. ಇದು ಟಚ್ ಅಪ್ ಅಂತೂ ಯಾರು ಹೇಳಕ್ಕೆ ಹೋಗೋದಿಲ್ಲ. ಆ್ಯಕ್ಚುಲಿ ಒನ್ಸ್ ಡನ್ ಆದಮೇಲೆ ಫರ್ಗೆಟ್ ಇಟ್ ಅಂತ ಬೀಳ್ತಾರೆ. ನಾವೇನು ಮಾಡ್ತೀವಿ ನಮ್ಮ ಕ್ಲೈಂಟ್ಸ್ಗೆ ಬಿಟ್ವೀನ್ 3 to 5 ಇಯರ್ಸ್ ನಿಮ್ಗೆ ಕೆಲವು ಲೈನ್ಸ್ ಬಂದು ಟಚ್ ಅಪ್ ಮಾಡಿದ್ರೆ ದೆನ್ ಇವ್ನು ಮತ್ತೆ ಫುಲ್ ಮಾಡಬೇಕಾಗಿಲ್ಲ. ಓನ್ಲಿ ಔಟ್ಲೈನ್ಸ್ ಮಾಡೋದ್ರಿಂದ ಟ್ಯಾಟೂ ವಿಲ್ ಸ್ಟ್ಯಾಂಡ್ ಔಟ್. ಎಸ್ ಬ್ಯಾಕ್ ಟು ನಾರ್ಮಲ್ ಬರುತ್ತೆ. ಅದು ಮಾಡಲೇಬೇಕು. ಇಂಟರ್ನ್ಯಾಷನಲಿ ಎಲ್ಲರೂ ಮಾಡ್ತಾರೆ ಅದು. ಟ್ಯಾಟೂ ಅಲ್ಲಿ ಮತ್ತೆ ಬೇರೆಲ್ಲ ಯಾವೆಲ್ಲ ಇದು ವೆರೈಟಿ ಇದೆ, ಅಂದ್ರೆ ಡಿಸೈನ್ಸ್ ಇರ್ಬೋದು? ಓಕೆ, ಈಗ ನೋಡಿ, ಟ್ಯಾಟೂ ಇಸ್ ಒನ್ ಬಾಡಿ ಆರ್ಟ್. ಅದರಲ್ಲಿ ಏನೇನಿದೆ ಅಂದರೆ ಟ್ಯಾಟೂ ಒಂದು ಸೆಕ್ಷನ್, ಬಾಡಿ ಪಿಯರ್ಸಿಂಗ್ ಒಂದು ಸೆಕ್ಷನ್. ಈಗ ಒಂದು ಲೇಟೆಸ್ಟ್ ಬರ್ತದೆ ಬ್ರ್ಯಾಂಡಿಂಗ್ ಅಂತ. ಬ್ರ್ಯಾಂಡಿಂಗ್ ಅಂದರೆ ಈಗ ಟ್ಯಾಟೂ ನೋಡಿದಿರ, ಇಟ್ಸ್ ಡೂಯಿಂಗ್ ವಿತ್ ಇಂಕ್ ಅಲ್ಲ. ಪಿಯರ್ಸಿಂಗ್ ನೋಡಿದ್ರೆ ಪಿಯರ್ಸ್ ಮಾಡೋದು. ಬ್ರ್ಯಾಂಡಿಂಗ್ ಬಂದು ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಸುಟ್ಕೆ ಇಡ್ತಾ ಇದ್ದು, ದೇ ಬರ್ನ್ ದ ಸ್ಕಿನ್ ಬೇಸಿಕ್ಲಿ. ಸೊ ದಟ್ ಇಸ್ ಬ್ರ್ಯಾಂಡಿಂಗ್. ಈಗ ಇಂಟರ್ನ್ಯಾಷನಲಿ ಏನು ಮಾಡ್ತಾರೆ, ಒಂಥರ ಬರ್ನ್ ಮಾಡಿ ಸ್ಕಿನ್ ಅದ್ರಲ್ಲಿ ಡಿಸೈನ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅದು ಬೇಸಿಕ್ಲಿ ಇಟ್ಸ್ ಬರ್ನಿಂಗ್. ನಮ್ಮ ಇಂಡಿಯಾನಲ್ಲಿ ನನಗೆ ಗೊತ್ತಿರಂಗೆ ಒಂದು 15-20 ಜನ ಮಾಡಿಸ್ಕೊಂಡಿದ್ದಾರೆ. ಇಲ್ಲ ಸ್ಕಿನ್ ಕಟ್ ಮಾಡಿ ಸ್ಕ್ಯಾಲ್ಪ್ ಮಾಡಿ ಅದನ್ನ ಸರೌಂಡ್ ಬರ್ನ್ ಮಾಡಿ ಅದ್ರ ಪಕ್ಕದಲ್ಲಿ ಟ್ಯಾಟೂ ಮಾಡ್ತಾರೆ. ಏನು ಡಿಫರೆನ್ಸ್ ಅದರಲ್ಲಿ? ಅಂದ್ರೆ ಅದು ಸ್ಕಿನ್ ಫುಲ್ ಕಟ್ ಆಗಿ ಒಂಥರ ಹೆಂಬೋಸ್ ಲುಕ್ ಕೊಡುತ್ತೆ. ಇಟ್ಸ್ ವೆರಿ ವೆರಿ ದಟ್ ಇಸ್ ಪೇನ್ಫುಲ್ ಕಂಪೇರ್ ಟು ಇದು ಏನೂನೇ ಇಲ್ಲ. ದಟ್ ಇಸ್ ವೆರಿ ಪೇನ್ಫುಲ್. ಇಂಡಿಯಾನಲ್ಲಿ 1 ಲಕ್ಷ ಜನದಲ್ಲಿ ಅಕಾರ್ಡಿಂಗ್ ಟು ಮಿ ಒಬ್ಬ ಗಟ್ಸ್ ಇದೆ ಮಾಡ್ಕೊಳಕ್ಕೆ. ಇವಾಗ ಪ್ರಾಬ್ಲಿ ಇನ್ 3-4 ಇಯರ್ಸ್ ಡೌನ್ ದ ಲೈನ್ ಯು ವಿಲ್ ಸಿ ಮೋರ್ ಪೀಪಲ್ ಗೆಟಿಂಗ್ ಇಟ್ ಡನ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಮ್ಯಾಮ್. ಸೊ ವೀಕ್ಷಕರು, ನಮ್ಮ ಜೊತೆ ಈಗ ಕರಣ್ ಇದ್ದಾರೆ. ಕರಣ್ ಟ್ಯಾಟೂ ಹಾಕ್ಸ್ಕೊಂಡ್ರು ಇಷ್ಟು ತನಕ ಕೂತ್ಕೊಂಡು. ಟ್ಯಾಟೂ ಬಗ್ಗೆ ಅವ್ರಿಗೆ ತುಂಬಾನೇ ಕ್ರೇಜ್ ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಯ್ ಕರಣ್, ಐ ಕ್ಯಾನ್ ಮೇಕ್ ಇಟ್ ಔಟ್ ದಟ್ ಯು ಆರ್ ವೆರಿ ಕ್ರೇಜಿ ಅಬೌಟ್ ಟ್ಯಾಟೂಸ್. It's finished already. Yeah. How do you feel now?
It's fine now. Little bit of pain and stuff like that, but yeah, otherwise it's alright. So tell me about the reason behind this. I mean, why do you like tattoos these days? Tattoos, no specific reason or anything. Just anytime if I feel like getting something, there might be a story behind it. Just like that. For me, it's like no specific reason and all. I just like it. ಸುಹಾಸ್ನಲ್ಲಿ ಈಗ ಚಿಕ್ಕದೊಂದು ಬ್ರೇಕ್.